ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ನೋಡ್ತಾ ಇರುವಂತಹ ಎಲ್ಲರಿಗೂ 2ನೇ ಆಷಾಢ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಮ್ಮ KG ಕೊಪ್ಪಲಲ್ಲಿ ಇರುವಂತಹ ಬನ್ನಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಬಂದಿದ್ದೀನಿ. ಇವತ್ತು ಯಾವ ಥರದ ಅಲಂಕಾರಗಳನ್ನ ಮಾಡಿದ್ದಾರೆ, ಏನು ಪೂಜೆ ವಿಶೇಷ ಏನು, ಅಲಂಕಾರದ ಹಿಂದಿರೋ ಉದ್ದೇಶ ಏನು, ಪ್ರತಿಯೊಂದು ತಿಳಿಯೋಣ. ಬನ್ನಿ ಒಳಗಡೆ ಹೋಗೋಣ. ಇವತ್ತು 2ನೇ ಆಷಾಢ ಶುಕ್ರವಾರ. ಇವತ್ತು ವಿಶೇಷವಾಗಿ ಬನ್ನಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಅಡ್ಕೆ ಹೊಂಬಾಳೆಯಲ್ಲಿ ಅಲಂಕಾರ ಮಾಡಿದ್ದೀರಾ. ಇದ್ರ ವಿಶೇಷತೆ ಏನು? ಆಷಾಢ ಮಾಸವು ದೇವಿಗೆ ಪ್ರಿಯವಾದ ಮಾಸ. ಶ್ರೀ ಚಾಮುಂಡೇಶ್ವರಿಯು ಇದೇ ಆಷಾಢ ಮಾಸದಲ್ಲಿ ಜನನವಾಗಿರುವಂಥದ್ದು ಅಂತಹ ದೇವಿಗೆ ಅಂತಹ ಕ್ಷೇತ್ರದಲ್ಲಿರ್ತಕ್ಕಂಥ ನಾವುಗಳು ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರದಲ್ಲೂ ವಿಶೇಷ ಅಲಂಕಾರಗಳನ್ನು ಮಾಡುವಂಥದ್ದು. 2ನೇ ಶುಕ್ರವಾರ ಆದಂಥ ಇವತ್ತಿನ ದಿವಸ ನಾವು ಅಡಿಕೆ ಹೊಂಬಾಳೆಯಿಂದ ಅಲಂಕಾರಗಳನ್ನು ಮಾಡಿದ್ದೇವೆ. ಅದರ ವಿಶೇಷತೆ ಏನಂತಂದರೆ ಲಕ್ಷ್ಮೀಪ್ರದ ಅಡಿಕೆ ಹೊಂಬಾಳೆಯು ಲಕ್ಷ್ಮೀಪ್ರದವಾದಂಥದ್ದು ಮತ್ತು ಶುಭವಾದಂಥದ್ದು, ಸನ್ಮಂಗಳವನ್ನು ಉಂಟು ಮಾಡುವಂಥದ್ದು. ಅಂತಹ ಸನ್ಮಂಗಳವನ್ನು ಉಂಟು ಮಾಡುವಂತಹ ಅಡಿಕೆ ಹೊಂಬಾಳೆಯಿಂದ ಆ ದೇವಿಯನ್ನು ಅಲಂಕಾರಗಳಿಂದ ಅಂಗೊಡಿಸಿ 10 ಜನಗಳಿಗೆ, ಅದರ ಸಹಸ್ರಾರು ಜನರಿಗೆ ಆ ದೇವಿಯ ದರ್ಶನವನ್ನು ನೀಡಿಸ್ತಾ ಇದ್ವಿ. ಎಲ್ಲರಿಗೂ ಸಹ ಆ ದೇವಿಯು ಸನ್ಮಂಗಳವನ್ನು ಉಂಟು ಮಾಡಲಿ, ಸರ್ವ ಸಂಕಷ್ಟಗಳಿಂದ ಪಾರು ಮಾಡುವಂತಹ ಆ ದೇವಿಯು ಎಲ್ಲರ ಸಂಕಷ್ಟಗಳನ್ನು ನಿವಾರಣೆಯನ್ನು ಮಾಡಿ ದೇಶದ, ರಾಜ್ಯದ, ಜಿಲ್ಲೆಯ ಜನತೆಗೆ ಸಮೃದ್ಧಿಯನ್ನು, ಸುಖ ಶಾಂತಿಯನ್ನು, ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂಬುದಾಗಿ ಅಭಿಷೇಕಾದಿಗಳನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಷೋಡಶೋಪಚಾರ ಪೂಜೆಗಳಿಂದ ಆ ದೇವಿಯನ್ನು ಆರಾಧನೆಯನ್ನು ಮಾಡಿ ಇವತ್ತಿನ ದಿವಸ ಅಡಿಕೆ ಹೊಂಬಾಳೆಯಿಂದ ಅಲಂಕಾರಗಳನ್ನು ಮಾಡಿದ್ದೀವಿ. ಓಕೆ, ಮುಂದಿನ ವಾರ ಯಾವ ಅಲಂಕಾರ ಮಾಡ್ತಾ ಇದ್ದೀರಾ ಹೇಳ್ಬೋದು? ಇದೇ ರೀತಿಯಾಗಿ ಮುಂದಿನ ವಾರವೂ ಸಹ ವಿಶೇಷವಾದ ಅಲಂಕಾರ ಇರ್ತದೆ. ಮುತ್ತಿನ ಅಲಂಕಾರವನ್ನು ಮಾಡ್ತಾ ಇದ್ದೀವಿ 3ನೇ ವಾರದಲ್ಲಿ. ಹಾಗೆಯೇ 4ನೇ ವಾರದಲ್ಲಿ ಬೆಲ್ಲಗಳಿಂದ ಅಲಂಕಾರಗಳನ್ನು ಮಾಡ್ತಾ ಇದ್ವಿ. ಮೈಸೂರಿನ ಸಮಸ್ತ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದು ಆ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಈ ಆದಿಶಕ್ತಿ ಬನ್ನಂತಮ್ಮ ಕಾಳಮ್ಮ ದೇವಸ್ಥಾನದ ಪತ್ರಿಕಾ ಕಾರ್ಯದರ್ಶಿಯಾಗಿದ್ದೇನೆ. ಇದು ನಮ್ಮ ಮೂಲ ದೇವರು ಬನ್ನಂತಮ್ಮ ಕಾಳಮ್ಮ. ಮೊದಲು ಕಾಳಮ್ಮನ ಶಿವನ ಪೂಜೆ ಮಾಡ್ತೀವಿ. ಶಿವನ ಪೂಜೆ ಮಾಡಾದ್ಮೇಲೆ ಕಾಳಮ್ಮನ ಹಬ್ಬ ಮಾಡ್ತೀವಿ. ಕಾಳಮ್ಮನ ಹಬ್ಬ ಮಾಡಾದ್ಮೇಲೆ ಕಾಳಮ್ಮನ ಹಬ್ಬ ಮಾಡಾದ್ಮೇಲೆ ಸಿದ್ದಪ್ಪಾಜಿ ತಾಳ ಹಾಕ್ತೀವಿ. ಅದಾದ್ಮೇಲೆ ನಂತರ ನಮ್ಮ ಊರಿನ ಗ್ರಾಮ ದೇವತೆಯಾದ ಚಾಮುಂಡೇಶ್ವರಿ ದೇವಸ್ಥಾನದ ಹಬ್ಬ ಮಾಡ್ತಾರೆ. ಊರಿನವರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಊರು ಸುತ್ತ ಮೆರವಣಿಗೆ, ಚಾಮುಂಡೇಶ್ವರಿ ಮೆರವಣಿಗೆ ಮಾಡಿ ಒಂದು ಬೀದಿನೂ ತಪ್ಪಲ್ಲ, ಸರಸ್ವತಿಪುರಂ ಇನ್ಕ್ಲೂಡಿಂಗ್ ಜಯನಗರ ಎಲ್ಲ ಸೇರಿ ಮೆರವಣಿಗೆ ಮಾಡ್ತೀವಿ. ಅದರಲ್ಲಿ ಸಹಕರಿಸ್ತಾರೆ ಜನ ಎಲ್ಲರೂ. ಸಂಜೆ ಉತ್ಸವ ಮೂರ್ತಿ ಬಂದರೆ ಕನ್ನಕರಡಿ ಮುಂದ್ಗಡೆ ನಮ್ಮ ಪುರಾತನ ಕಾಲದಿಂದನೂ ಒಂದು ಮರಿ ಅನ್ನೋದನ್ನು ಧೂಳು ಮರಿ ಅಂತ ಹೊಡಿತೀವಿ. ಅದು ಒಂದಿದೆ. ನಮ್ಮ ಕಾಳಮ್ಮನಪ್ಪ ಇಲ್ಲಿ ಮೊದಲು ಚಿಕ್ಕದಾಗಿತ್ತು ಗುಡಿ. ಸುಮಾರು ನಾವು ಚಿಕ್ಕಂಡಂಗೆ ನನಗೂ 60 ವರ್ಷ, 61ನೇ ವರ್ಷ. ನಾನು ರಿಟೈರ್ಡ್ ಆಗಿ 1 ವರ್ಷ ಆಯಿತು. ನನ್ನ ಅಭಿಪ್ರಾಯದಲ್ಲಿ ಏನಂದರೆ, ಹಿಂಗೆ ನನಗೆ 1993 ನಾನು 94 ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು. ನನಗೆ ಗೊತ್ತಿಲ್ಲ, ನಮ್ಮ ತಾಯಿ ಅಡುಗೆ ಮಾಡ್ಕೊಂಡು ಕಾಳಮ್ಮನ ಹಬ್ಬ ಅವತ್ತು ಇನ್ಕ್ಲೂಡಿಂಗ್ 10 ಮೆಂಬರ್ಸ್ ಅಡುಗೆ ಮಾಡೋದು ಅವತ್ತು ಕಾಳಮ್ಮನ ಹಬ್ಬಕ್ಕೆ. ಇವತ್ತಾದರೆ 1000 ಜನ ಸೇರ್ತಾರೆ ಬನ್ನಂತಮ್ಮನ ಹಬ್ಬಕ್ಕೆ. ಅವತ್ತು ನನಗೆ ಎಂಟ್ರಿ ಬಂದಾಯ್ತು. ಒಬ್ಬ ಗ್ರಾಮ್ ರೋಡ್ಗೆ ಮನೆಗೆ ಬಂದರು. ಅವ್ರು ಗಾಯತ್ರಿ ಟ್ಯಾಕ್ಸಲ್ಲಿ ಟಿಕೆಟ್ ಕೊಡ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೆ ನಾನು, ಟೆಂಪ್ರರಿ. ಅದು ಅವಾಗ ನೆನ್ಸ್ಕೊಂಡು ಬಂದು ಅಣ್ಣ ಕೈ ಹಾಕೊಂಡು ಊಟ ಮಾಡಬೇಕು ದೇವ್ರ ಪ್ರಸಾದನ ಕಾಳಮ್ಮನ ಹಬ್ಬ ದಿವಸ. ಅಷ್ಟರಲ್ಲಿ ಬಂದು ನಿನ್ಗೆ ಆರ್ಡ್ರ್ ಬಂದೈತಲ್ಲ ಕೆಲಸಕ್ಕೆ ಹೋಯ್ಕಿಲ್ಲ ಅಂದರೆ ಈಸ್ಕೊಂಡಿಲ್ಲ ಅಂತ ಕೇಳಿದ್ರು ನಮ್ಮ ಹುಡುಗರು. ಅವನ ಹೆಸರು ರಾಜು ಅಂತಾನೆ. ಅವಾಗ ಕೇಳಿದಾಗ ಎಲ್ಲೂ ಖುಷಿಯಾಗೋಯ್ತು. ಇದ್ದಿದ್ದ ಊಟ ಮಾಡ್ತಿದ್ದನು ಹಂಗೆ ಇನ್ನೂ ಗಮಗಂಗೆ ತಿನ್ಕೊಂಡು ಸಾಯಂಕಾಲನೇ ಓಡೋದೆ. ಅದರಿಂದ ನನಗೆ ಭಾರಿ ಅನುಕೂಲ ಆಗಿದೆ. ಒಬ್ಬ ಮಗಳನ್ನೂ ಮದುವೆ ಮಾಡಿದ್ದೀನಿ, ಇನ್ನೊಬ್ಳು ಮದುವೆ ಮಾಡೋದು. ಅದು ಅಮ್ಮನ ಆಶೀರ್ವಾದ ಆಯ್ತು. ನಾವು ಶ್ರದ್ಧೆ, ಭಯ, ಭೀತಿಯಿಂದ ನಾವು ಕೆಲಸ ಮಾಡ್ತೀವಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ,
ಇವತ್ತಿನ ಅಡಿಕೆ ಹೊಂಬಾಳೆ ಅಲಂಕಾರ ಎಷ್ಟು ಸುಂದರವಾಗಿತ್ತು. ತಾಯಿನ ನೋಡ್ತಾ ಇದ್ರೆ ಮತ್ತಷ್ಟು ನೋಡಬೇಕು ಅನ್ನೋಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದರು. ಸೊ ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ, ಅದು ನನಗೊಂದು ಪ್ರೋತ್ಸಾಹ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ 2ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ನಮಸ್ಕಾರ.